ಯೋಗಕ್ಕೂ ಮೈಸೂರಿಗೂ ಒಂದಕ್ಕೊಂದು ಬಿಡಿಸಲಾರದ ನಂಟು. ಮೈಸೂರಿನ ಮಹಾರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದಲೂ ಯೋಗಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದೆ. ಆ ನಂತರದ ಮೈಸೂರಿನ ಎಲ್ಲ ರಾಜರು ಯೋಗವನ್ನು ಪ್ರೋತ್ಸಾಹಿಸಿಕೊಂಡೇ ಬಂದಿದ್ದಾರೆ. ಈ ಕುರಿತು ಒಂದು ವರದಿ. ಇದೇ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸಾಂಸ್ಕೃತಿಕ ನಗರಿ, ಅರಮನೆಗಳ ನಗರಿ ಎಂದೇ ಖ್ಯಾತಿ ಪಡೆದಿರುವ ಮೈಸೂರು ಸಕಲ ರೀತಿಯಲ್ಲಿ ಸಜ್ಜುಗೊಳ್ಳುತ್ತಿದೆ. ಯೋಗ ನಗರಿ ಎನ್ನುವ ಹಿರಿಮೆಯನ್ನು ತನ್ನದಾಗಿಸಿಕೊಳ್ಳುವತ್ತ ದಾಪುಗಾಲು ಇಟ್ಟಿದೆ. ಮೈಸೂರಿನ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸ್ವತಃ ಯೋಗಪಟುವಾಗಿದ್ದರು. ಈ ಹಿನ್ನೆಲೆಯಲ್ಲಿ ಅವರ ಕಾಲದಲ್ಲಿ ಪ್ರಕಟಗೊಂಡ ಶ್ರೀತತ್ವ ನಿಧಿ ಎನ್ನುವ ಕೃತಿ ಇದಕ್ಕೆ ಪುರಾವೆ ಒದಗಿಸುತ್ತಿದ್ದು, 120ಕ್ಕೂ ಹೆಚ್ಚು ಯೋಗದ ವಿಭಿನ್ನ ಆಸನಗಳನ್ನು ಒಳಗೊಂಡ ಕೃತಿ ಇದಾಗಿದೆ. ಯೋಗ ಗುರುಗಳಾಗಿದ್ದ ಟಿ ಕೃಷ್ಣಮಾಚಾರ್ಯ 1930ರಲ್ಲಿ ಮಹಾರಾಜರ ಆಶ್ರಯದೊಂದಿಗೆ ಸಂಸ್ಕೃತ ಪಾಠಶಾಲೆಯಲ್ಲಿ ಯೋಗ ಶಾಲೆ ಆರಂಭಿಸಿದ್ದರು. ಇವರ ಶಿಷ್ಯರಾದ ಪಟ್ಟಾಭಿ ಜೋಯಿಶ್ ಹಾಗೂ ಬಿಕೆಎಸ್ ಅಯ್ಯಂಗಾರ್ ಯೋಗ ಪರಂಪರೆ ಮುಂದುವರೆಸಿಕೊಂಡು ಬಂದಿದ್ದರು. ದೂರದರ್ಶನದೊಂದಿಗೆ ಯೋಗಾಚಾರ್ಯ ಡಾಕ್ಟರ್ ಬಿಪಿ ಮೂರ್ತಿ, ವರ್ಷದಲ್ಲಿ ಅತ್ಯಂತ ಹೆಚ್ಚು ಹಗಲು ಇರುವ ದಿನ ಜೂನ್ 21. ಹಾಗಾಗಿಯೇ ಈ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಯೋಗದಿಂದ ಹೃದಯ ಬಡಿತ, ಮಾನಸಿಕ ಖಿನ್ನತೆ, ರಕ್ತದೊತ್ತಡ ಸೇರಿದಂತೆ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಿದೆ ಎಂದರು. ಜೂನ್ 21 ಯಾಕಪ್ಪ ಅವತ್ತೇ ಆಚರಿಸ್ತಾ ಇದೀವಿ ಅಂತಂದ್ರೆ, ಅವತ್ತು ವಿಶೇಷವಾದ ದಿನ. ಒಂದು ವರ್ಷದಲ್ಲಿ ಅತಿ ಹೆಚ್ಚು ಹಗಲಿರ್ತಕ್ಕಂಥ ದಿನ ಜೂನ್ 21. ಹಾಗಾಗಿ ಅವತ್ತು ಆ ದಿನವನ್ನು ಯೋಗದ ದಿನವಾಗಿ ಆಯ್ಕೆಯನ್ನು ಮಾಡಿಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ವಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ, ರೋಗ ಬರದೇ ಹಾಗೆ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಬಹಳ ಸಹಾಯವನ್ನು ಮಾಡೋದು, ಅಂದರೆ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಸ್ವರಕ್ಷಣೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುತ್ತೆ. ಸ್ಕಾಟ್ಲೆಂಡ್ನ ಯೋಗಪಟು ಮನಿಷಾ ಗಾಯಕವಾಡ ಯೋಗದಿಂದ ದೈಹಿಕ, ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ. ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ವಿವಿಧ ಆಸನಗಳನ್ನು ಪ್ರದರ್ಶಿಸಲು ಸಜ್ಜಾಗಿರುವುದಾಗಿ ಹೇಳಿದರು. And everybody gives a very good feedback because the way Sir has designed the whole system of the practice is very, very good, and he has gone from the basic level all the way to the advanced level, which we cannot skip. So we have to make sure that we practice the base first and then move on to our practice. ನೆದರ್ಲ್ಯಾಂಡ್ಸ್ನ ಯೋಗಪಟು ವಿಜಿನಿಯಾ ಯೋಗ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವ ಕುರಿತು ಅದರ ಅನುಭವ ಪಡೆದಿದ್ದೇನೆ. ಭಾರತದಲ್ಲಿ ಕಲಿತ ಯೋಗ ವಿದ್ಯೆಯನ್ನು ತಮ್ಮ ದೇಶದಲ್ಲಿಯೂ ವಿಸ್ತರಿಸುವುದಾಗಿ ತಿಳಿಸಿದರು. So I already came in July of 2023 for a whole month to do my level 1, 200 hours, and then I decided to sit down for a bit, wait 2 years, and come back this month for another 300 hours. The full month of June, we are here learning every day and pushing ourselves harder every day. ವಿವೇಕಾನಂದ ಯೋಗ ಶಿಕ್ಷಣ ಕೇಂದ್ರದ ಡಾಕ್ಟರ್ ಪಿಎನ್ ಗಣೇಶ್ ಕುಮಾರ್ 2017ರಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ 55,000ಕ್ಕೂ ಹೆಚ್ಚು ಜನರನ್ನು ಒಂದೆಡೆ ಸೇರಿಸಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದರು. ಇದರಿಂದ ಉತ್ತೇಜನ ಪಡೆದು ಹೆಚ್ಚು ಜನರಿಗೆ ಯೋಗಾಭ್ಯಾಸ ಹೇಳಿಕೊಡಲಾಗುತ್ತಿದೆ. ಮಹಿಳೆಯರು, ವಿದ್ಯಾರ್ಥಿಗಳು ಸೇರಿದಂತೆ ಆಸಕ್ತರಿಗೆ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ವರ್ಲ್ಡ್ ಯೋಗ ಅಲಯನ್ಸ್ ಮೂಲಕ ನಾವು ಹಲವಾರು ಒಂದು ಯೋಗ ಶಿಕ್ಷಕರನ್ನು ತರಬೇತಿಯನ್ನು ನೀಡಿ ಮೈಸೂರಿನಲ್ಲದೆ ಇಡೀ ಭಾರತದಲ್ಲಿ ಹಾಗೂ ವಿಶ್ವದಲ್ಲಿ ಯೋಗ ಜನಪ್ರಿಯ ಆಗಲಿಕ್ಕೆ ನಾವು ಶ್ರಮಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಯೋಗವನ್ನು ಪ್ರತಿಯೊಬ್ಬರು ಮಾಡಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವಕ್ಕೆ ಎಲ್ಲರೂ ಭಾಗವಹಿಸಿ. ಆಯುಷ್ ಅಧಿಕಾರಿ ಡಾಕ್ಟರ್ ರೇಣುಕಾದೇವಿ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದ್ದು ಅರ್ಥಪೂರ್ಣವಾಗಿ ಆಚರಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ. ಸುಮಾರು 15,000ಕ್ಕೂ ಹೆಚ್ಚು ಯೋಗಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಈಗಾಗಲೇ ನಾವು ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಮಾನ್ಯ ಎಡಿಸಿ ಅವರು, ಅಪರ ಜಿಲ್ಲಾಧಿಕಾರಿಯವರು ಅನೇಕ ಕಾರ್ಯಕ್ರಮಗಳನ್ನು ರೂಪುರೇಷೆಯಾಗಿ ನಾವು ಅದನ್ನು ಪ್ರಾಯೋಜಿತಗೊಳಿಸ್ತಾ ಇದ್ದೇವೆ. 15,000 ಪ್ಲಸ್ ರೀಚ್ ಆಗಬೇಕು ಅಂತ ಅವರು ಆದೇಶಿಸಿದ್ದಾರೆ. ಸುಮಾರು 7,000 ಶಾಲಾ ಮಕ್ಕಳು ಆ ದಿನ ಭಾಗವಹಿಸಲಿದ್ದಾರೆ ಅಂತ ಎಂಬುದಾಗಿ ತಿಳಿಸ್ತೇನೆ. ಯೋಗಾಭ್ಯಾಸದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಪೂರಕವಾಗಿದೆ. ಒಟ್ಟಾರೆಯಾಗಿ ಅರಮನೆ ನಗರಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಭರದ ಸಿದ್ಧತೆಗಳು ನಡೆಯುತ್ತಿವೆ.